ಶಿಕ್ಷಕರನ್ನು ಬಿಎಲ್ಒ ಕೆಲಸದಿಂದ ಕೈಬಿಡುವಂತೆ ತಹಶೀಲ್ದಾರರಿಗೆ ಮನವಿ. ಪ್ರಾಥಮಿಕ ಶಿಕ್ಷಣ ದೇಶದ ಬುನಾದಿಯಾಗಿದ್ದು, ಇದರ ಹಿನ್ನೆಲೆಯಲ್ಲಿ ಪ್ರಾಥಮಿಕ ಶಿಕ್ಷಕರು ಇಲಾಖೆಯ ಹಲವು ಕಾರ್ಯಕ್ರಮಗಳ ಜೊತೆಗೆ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡಲಾಗುತ್ತದೆ. ಇಂತಹ ಶಿಕ್ಷಕರನ್ನ ಬಿಎಲ್ಒಗಳಾಗಿ ಸರ್ಕಾರ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಆದ್ದರಿಂದ ಇವರನ್ನ ಕೈಬಿಡಬೇಕು ಎಂದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಮತ್ತು ಸಂಘದ ಪದಾಧಿಕಾರಿಗಳು ತಾಲೂಕು ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರಿಗೆ ಮನವಿ ಸಲ್ಲಿಸಿದರು. ಸರ್ಕಾರದ ಆದೇಶದಂತೆ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರನ್ನ ಶಾಲಾ ದಿನಗಳಲ್ಲಿ ಇತರೆ ಕೆಲಸಗಳಿಗೆ ನಿಯೋಜನೆ ಮಾಡಬಾರದು ಎಂದು ಈಗಾಗಲೇ ಬಿಎಲ್ಒಗಳಾಗಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿರುವ ಶಿಕ್ಷಕರನ್ನ ಕೈ ಬಿಡಬೇಕು ಎಂದು ಮನವಿ ನೀಡಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್, ಗೌರವಾಧ್ಯಕ್ಷ ಮಂಜುನಾಥ, ಹಿರಿಯ ಉಪಾಧ್ಯಕ್ಷ ಶಿವರಾಜ್, ಕಾರ್ಯದರ್ಶಿ ಆಂಜನೇಯಪ್ಪ, ಖಜಾಂಚಿ ಜನಾರ್ದನ ಮೂರ್ತಿ, ರಾಜ್ಯ ಪರಿಷತ್ ಸದಸ್ಯ ಮಂಜುನಾಥ ಸೇರಿದಂತೆ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ವೆಂಕಟೇಶ್, ಎಸ್ವಿಎಂ ನ್ಯೂಸ್, ಚಿಂತಾಮಣಿ. ಅವ್ರು ಹಾರ್ಟ್ ಪೇಷಂಟ್ ಅಂಥವ್ರನ್ನ ಹೆಲ್ತ್ ಕಂಡೀಷನ್ ಮೊದಲಿಂದ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಆ ಥರ ಏನಿದೆ ಈಗ ನೀವು ಹೇಳ್ದಂಗೆ ಒಂದೇ ಸ್ಕೂಲಲ್ಲಿ ಇರೋ ಎಲ್ಲ ಟೀಚರ್ಸ್ನು ಇದಕ್ಕೆ ಹಾಕಿದ್ದೀವಿ ಅಂದರೆ ಅಂಥದ್ದು ಕೊಟ್ಟರೆ ಕೊಡಿ ನಮಗೆ. ನಮ್ಗೆ ಇವಾಗ ಹಾಕ್ಬಿಟ್ಟು ಇಂಥದ್ದು ವೆರಿಫೈ ಮಾಡಿಬಿಟ್ಟು ನೀವು ಆಲ್ಟರ್ನೇಟ್ ಏನಿದೆ ಅದನ್ನು ವ್ಯವಸ್ಥೆ ಮಾಡಿಬಿಟ್ಟು ನಾನು ಅಪಾಯಿಂಟ್ಮೆಂಟ್ ಮಾಡಿಸ್ಕೊಡ್ತೀನಿ. ಅದೇನು ಇಶ್ಯೂ ಇಲ್ಲ. ನೀವು ಏನು ಸಣ್ಣ ಪುಟ್ಟದಿದೆ ಅದನ್ನು ನಾನು ಕರೆಕ್ಷನ್ಸ್ ಮಾಡಿಸ್ಕೊಡ್ತೀನಿ. ಬಟ್ ಈ ಎಂಟೈರ್ BLOಸ್ನ ಡ್ರಾಪ್ ಮಾಡಿ ಅನ್ನೋದು ಇಟ್ ಸ್ಟೇಟ್ ಇಶ್ಯೂ. ಆ ಸ್ಟೇಟಲ್ಲಿ ಯಾವ ಥರ ಇಂಪ್ಲಿಮೆಂಟ್ ಆಗುತ್ತೆ ಮಾಡ್ಕೊಡ್ತೀವಿ. ಅದೇನು ಇದು ಆ್ಯಕ್ಚುಲ್ ಆಗಿ ಯೂಶುವಲ್ ಆಗಿ ನಮಗೆ ಸೀಸನ್ನಲ್ಲಿ ಟ್ರೈನಿಂಗ್ಸ್ ಆಗ್ತಾ ಇದೆ. ನಮ್ಮ ಸೀಸನ್ನಲ್ಲಿ ಹಾಕಿದ್ದಾರೆ, ತೊಂದರೆ ಇಲ್ಲ. ನಾವು ಹೇಳಿದ್ವಿ ಅವರಿಗೆ, ಯಾರು ಬಂದಿದ್ದಾರೋ ಟ್ರೈನಿಂಗ್ ತೊಗೊಂಡು ಹೋಗ್ತೀವಿ. ಬಟ್ ಬರಲೇಬೇಕು. ಅವ್ರ ಆದೇಶ ಬಂದಾಗ ಈ BOಗಳು ಬಂದಾಗ ಕೆಲವರು ಬರ್ತಾ ಇದ್ದಾಗ ನಾವು ಆ್ಯಕ್ಷನ್ ತಗೊಳ್ಳೇಬೇಕು. ಈಗ BLO ಸಂಸ್ಥೆ ಇವತ್ತು ನಮ್ಮ ಟೀಚರ್ಸ್ ಶಾಲೆಯಲ್ಲಿ ಬಿಟ್ಟು ಒಂದು ಪ್ಲೇಸ್ ಒಂದು ಕಡೆ ಆದರೆ ವರ್ಕಿಂಗ್ ಒಂದು ಕಡೆ ತುಂಬ ತೊಂದರೆ ಆಗಿದೆ. ಅಲ್ಲಿಗಳಲ್ಲಿ ಇವತ್ತು ಕೊರಡುಗುಂಟೆ ಮೇಡಮ್ ಫೋನ್ ಮಾಡಿದ್ದಾರೆ. ಅವರು ಇರೋದಿಲ್ಲಿ ಕೊರಡುಗುಂಟೆ, ಅವರ ಕೆಲಸ ಕೊರಡುಗುಂಟೆ ಟೌನ್ ಹೆಂಗೀರ್ ಕೋಟೆ ಹಾಕಿರೋರು. ಕೊರಡುಗುಂಟೆ ಇಲ್ಲಿಂದ ಇಷ್ಟು ಪುಷ್ಪ ಅಂತ ಈ ಥರ ಸುಮಾರು ಯಾವ್ಯಾವ ಲಿಸ್ಟ್ ಮಾಡಿ ಸರ್. ಪ್ರತಿಯೊಂದು ಲಿಸ್ಟ್ ಮಾಡ್ಕೊಡಿ. ನಾವು ಆದಷ್ಟು ಬೇಗ ಕೊಡಬೇಕು. ಯಾಕಂದ್ರೆ ನೆಕ್ಸ್ಟ್ ವೀಕ್ ಇಂದ ಸರ್ವೆ ಮಾಡಬೇಕು. ಈಗ ನಾನು ಹೇಳೋದು ಫಸ್ಟ್ಗೆ ನೀವು ದಾಖಲೆಗಳ ಜೊತೆಗೆ ನಮಗೆ ಒಂದು ಸ್ಮರಣೆ ಕೊಡಿ. ನಾವು ಫಸ್ಟ್ ನಮ್ಮ ಲೆವೆಲ್ ಆಫ್ ಸ್ಟೂಡೆಂಟ್ ನಾವು ಮಾಡ್ಕೊಂತೀವಿ. ಅದಾದ್ಮೇಲೆ ಏನೇ ಆದ್ರೂ